2 ಲೈನ್ಸ್ ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೆಟಲ್ ಕುಂದನ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ತೀನಿ. ಮೆಟಲ್ ಕುಂದನ್ ಅಂಟಿಸ್ಬೇಕಂದ್ರೆ ನಾನು B7000 ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 100 ರುಪೀಸ್. ಇದರಲ್ಲಿ ಇನ್ನೂ ಸ್ಮಾಲ್ ಸೈಜ್ ಬರುತ್ತೆ, ಅದು 50 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ಇವಾಗ 1 ಡಾಟ್ ಹಾಕ್ತೀನಿ, ಅಲ್ಲಿ ಮೆಟಲ್ ಕುಂದನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೆಷರ್ಮೆಂಟ್ ಅಂದರೆ ನೆಕ್ಸ್ಟ್ ಅಲ್ಲಿನೇ ಒಂದು ಕುಂದನ್ ಹಾಕ್ಕೋತೀನಿ ಪಕ್ಕದಲ್ಲಿ, ಮತ್ತು ಅದರ ನೆಕ್ಸ್ಟು ಗ್ಲೂ ಹಾಕ್ಕೊಂಡು ನೆಕ್ಸ್ಟ್ ಒಂದು ಕುಂದನ್ ಹಚ್ತಾ ಇದ್ದೀನಿ. ಈ ಥರ ಇವಾಗ ಮಧ್ಯೆ ತೆಗಿಯೋದು, ಮತ್ತು ಮೆಷರ್ಮೆಂಟ್ಗೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಈ ಥರನೇ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಎಲ್ಲನೂ ಮೆಷರ್ಮೆಂಟ್ ಒಂದೇ ಥರ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಬೇಕು ಫುಲ್ ನೆಕ್ಗೆಲ್ಲ. ಇದು ಒಂದು 5 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ಈ ಗ್ಲೂ ಬೇಗನೆ ಡ್ರೈ ಆಗುತ್ತೆ. ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಮೆಟಲ್ಗದು ಜಾಸ್ತಿ ಹೊತ್ತು ಇರಲ್ಲ. ಮೆಟಲ್ದು ಅದ್ರ ಮೇಲೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಈ ಗ್ಲೂ ಯೂಸ್ ಮಾಡಿದರೆ ಇದು ಹೋಲ್ಡಿಂಗ್ ಪವರ್ ಜಾಸ್ತಿ ಇದೆ. ಇದು ಒಂದು ರೀತಿ ಹೇಳಬೇಕಂದ್ರೆ ಗ್ಲೂಗನ್ ಥರ ಯೂಸ್ ಆಗುತ್ತೆ. ನನಗೊಬ್ಬರು ಕಮೆಂಟ್ ಮಾಡಿದರು ಬೀಡ್ಸ್ ಯಾವ ಥರ ತೊಗೋಬೇಕು ಅಂತ. ಸೊ ನಾನಿವಾಗ ಲಾಕ್ ಮಾಡಿದ್ದೀನಿ. ಸೊ ಒಂದು ಬೀಡ್ ತೊಗೊಂಡಿದ್ದೀನಿ, ಒಂದು ಚೈನ್ ತೊಗೋತಾ ಇದ್ದೀನಿ. ಇವಾಗ ನಾ ಲೂಪ್ನ ಈ ಥರ ಎಳ್ಕೋಬೇಕು. ನೆಕ್ಸ್ಟ್ ಆ ಲೂಪ್ಗೆ ಒಂದು ಬೀಡ್ ಹಾಕಬೇಕು. ಈ ಥರ ಹಾಕಿ ಮತ್ತೆ ಕೆಳಗಡೆ ಎಳ್ಕೊಂಡು ಮತ್ತೆ ಚೈನ್ ತೊಗೊಳ್ಳಿ. ಅಂದರೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ತೋರಿಸ್ತಾ ಇದ್ದೀನಿ ಈಸಿ ಆಗಲಿ ಅಂತ. ಇದು ಕುಂದನೆಲ್ಲ ಡ್ರೈ ಆಗಿರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಒಂದು ಸ್ಮಾಲ್ ಬೀಡು, ಒಂದು ಮೀಡಿಯಮ್ ಬೀಡು, ಈ ಥರ ಫಸ್ಟು ಸ್ಮಾಲು, ಸೆಕೆಂಡ್ ಮೀಡಿಯಮ್ ತೊಗೊಳ್ಳಿ, ಅಂದರೆ ಅದು ಕರೆಕ್ಟಾಗಿ ಬರುತ್ತೆ. ಮೀಡಿಯಮ್ ಬೀಡ್ ಫಸ್ಟ್ ಹಾಕಿದ್ದೀನಿ, ನೆಕ್ಸ್ಟ್ ಸ್ಮಾಲ್ ಬೀಡು, ಒಂದು ಲಾಕು. ನಾನಿವಾಗ ಒಂದು ಮೀಡಿಯಮ್ ಬೀಡು, ಒಂದು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ತೊಗೊಂಡು ಫಸ್ಟು ರೈಟ್ ಸೈಡ್ ನಾನು ಸ್ಲೋ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿ ಒಂದು ಸ್ಮಾಲ್ ಚೈನ್ ಹಾಕಿ. ಬಿಗಿನರ್ಸ್ ಈ ಥರ ಮಾಡಿ, ಏನಕ್ಕಂದರೆ ಪ್ರತಿಯೊಂದಕ್ಕೂ ಲಾಕ್ ಮಾಡೋಕ್ಕೆ ಬರಲ್ಲ ನಿಮಗೆ. ಸೊ ಅದಕ್ಕೆ ಚೈನ್ 2 ಚೈನ್ ಕಂಟಿನ್ಯೂ ಹಾಕಿ, ಮತ್ತು ಒಂದು ಸ್ಮಾಲು, ಒಂದು ಮೀಡಿಯಮ್ ಬೀಡ್ ತೊಗೊಂಡು ಈ ಕಡೆಯೂ ಸೇಮ್ ಒಂದು ಚೈನ್ ಹಾಕಬೇಕು, ಸ್ಮಾಲ್ ಚೈನು. ಆಮೇಲೆ ಮತ್ತೆ ಈ ಕಡೆಯಿಂದ 2 ಚೈನ್ ಹಾಕ್ಕೊಂಡು ಸೆಂಟ್ರಿಗೆ ಬರಬೇಕು. ಮತ್ತು ಒಂದು ಸ್ಮಾಲು, ಒಂದು ಮೀಡಿಯಮ್ ಬೀಡ್ ತೊಗೊಂಡು ಇವಾಗ ಇಲ್ಲಿ ಲಾಕ್ ಮಾಡಬೇಕು. ಪ್ರತಿಯೊಂದಕ್ಕೂ ಲಾಕ್ ಮಾಡಿದ್ರೂ ಪರವಾಗಿಲ್ಲ, ಅದು ಸ್ಟಾರ್ಟಿಂಗಲ್ಲಿ ಯಾರಿಗೂ ಬರಲ್ಲ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಂಡು ಈ ಥರ ಮಾಡಿ. ನಿಮಗೆ ಕಂಪ್ಲೀಟಾಗಿ ಲಾಕ್ ಮಾಡೋಕ್ಕೆ ಬರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಲಾಕ್ ಮಾಡಿಕೊಂಡು ಹಾಕ್ಬೋದು. ಸೇಮ್ ಅದೇ ಥರ ಫಸ್ಟ್ ರೈಟ್ ಸೈಡ್ ತೊಗೋತಾ ಇದ್ದೀನಿ. ಒಂದು ಸ್ಮಾಲ್ ಚೈನ್, ನೆಕ್ಸ್ಟ್ 2 ಚೈನ್ ಹಾಕ್ಕೊಳ್ಳಿ. ಆಮೇಲೆ ಲೆಫ್ಟ್ ಸೈಡ್
ಮತ್ತು 2 ಚೈನು ಸೆಂಟ್ರ್ ಬನ್ನಿ. ಆಮೇಲೆ ಮತ್ತೆ ಸ್ಮಾಲ್ 1 ಮೀಡಿಯಮ್ ಬೀಡನ್ನ ತೊಗೊಂಡು ನೆಕ್ಸ್ಟ್ ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಸ್ಮಾಲ್ ಬೀಡ್ ತೊಗೋತಾ ಇದ್ದೀನಿ, ಒಂದು ಮೀಡಿಯಮ್ ಬೀಡ್ ತೊಗೋತಿದ್ದೀನಿ. ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬಿಗಿನರ್ಸ್ ಈ ಥರ ಮಾಡಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ನೀಟು ಅನಿಸುತ್ತೆ. ಎಲ್ಲನೂ ಒಂದೇ ವಿ ಶೇಪಲ್ಲಿ ಬರುತ್ತೆ, ಈಸಿ ಇದೆ. ಬಟ್ ಏನು ಮಾಡಬೇಕು ಗೊತ್ತಾ, ಫಸ್ಟು ಕಾಟನ್ ಕ್ಲಾತಲ್ಲಿ ಈ ಥರ 3 ಈ ಕಡೆ 2 ಬೀಡು, ಈ ಕಡೆ 2 ಬೀಡು, ಈ ಕಡೆ 2 ಬೀಡು ಹಾಕಿ ಪ್ರಾಕ್ಟೀಸ್ ಮಾಡಿ. ಇದು ಒಂದೇ ಸಾರಿ ನೀವು ಕುಂದನ್ ಹಾಕಿ ಈ ಥರ ಮಾಡೋಕ್ಕೆ ಹೋಗಬೇಡಿ, ಟಫ್ ಆಗುತ್ತೆ. ಸೊ ನೀವು ಬೇಸಿಕ್ಕಾಗಿ ನಾರ್ಮಲ್ 2 ಬೀಡು 2 ಚೈನು, 2 ಬೀಡು 2 ಚೈನು, ಆಮೇಲೆ 2 ಬೀಡು ಲಾಕು, ಈ ಥರ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ. ಇಲ್ಲಾಂದರೆ ಇನ್ನೊಂದು ಸಾರಿ ವಿಡಿಯೋ ಮಾಡಿ ಪೋಸ್ಟ್ ಹಾಕ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತು ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1-2 ಸಾರಿ ಆದರೂ ವಿಡಿಯೋಸ್ ನೋಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ವಿಡಿಯೋಸ್ ಆನ್ ಮಾಡಿಕೊಂಡೇ ಈ ಕಡೆ ನೀವು ವರ್ಕ್ ಮಾಡಿ. ಬಟ್ ಏನು 1-2 ಸಾರಿ ಆದರೂ ವಿಡಿಯೋ ನೋಡಿ, ಈಸಿ ಆಗುತ್ತೆ ನಿಮಗೆ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ. 2 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಈ ಕಡೆ ಇಲ್ಲಿ 1 ಚೈನ್ ಹಾಕ್ತೀನಿ. ಇವಾಗ ಸ್ಮಾಲ್ ಚೈನ್ ಹಾಕಕ್ಕೆ ಪ್ರಾಕ್ಟೀಸ್ ಮಾಡಿ. ಏನಕ್ಕಂದರೆ ಡಿಸೈನು ನೀವು ಚೈನ್ ಹಾಕಿರೋದು ಕಾಣಲ್ಲ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಲಾಕ್ ಸ್ವಲ್ಪ ಟಫ್ ಆಗುತ್ತೆ ಸ್ಟಾರ್ಟಿಂಗು. ಸೊ ಈ ಥರ ಮಾಡಿ. ಇನ್ನೊಂದು ಕೆಳಗಡೆಯಿಂದ ಇದು ಲಾಕ್ ಮಾಡಿ ಹೇಳ್ತೀನಿ ರೀ. ನೆಕ್ಸ್ಟು ಕೆಳಗಡೆಯಿಂದ ಜರಿನ ಕಟ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಆಗಿಯೇ ತೊಗೊಳ್ಬೇಕು. ಈ ಥರ ಕಟ್ ಮಾಡಿದರೆ ಮತ್ತು ಪ್ರತಿಯೊಂದಕ್ಕೂ ಲಾಕ್ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಕಂಟಿನ್ಯೂ ಜರಿ ತೊಗೊಳ್ಳಿ. ಏನಾದರೂ ನೀವು ಇವಾಗ ಇದು ವರ್ಕ್ ಮಾಡ್ತಾಯಿದ್ದೀರಾ, ನಿಮ್ದು ಏನಾದರೂ ಕೆಲಸ ಮನೇಲಿ ಏನಾದರೂ ಕೆಲಸ ಬಂದರೆ ಹೋಗಬೇಕಲ್ಲ, ಆವಾಗ ಈ ಥರ ಲೂಪ್ನ ಎಳ್ಕೊಂಡು ಈ ಥರ ಹಾಕಿ ಇವಾಗ ನೀವು ಎಷ್ಟು ಎಳೆದ್ರೂ ಇದು ಬರಲ್ಲ. ಸೊ ನಿಮ್ಮ ವರ್ಕ್ನೂ ಏನೂ ಡ್ಯಾಮೇಜ್ ಆಗೋಲ್ಲ, ಅಷ್ಟೇ ಇರುತ್ತೆ. ಅದೇ ನೀವು ನಾರ್ಮಲಾಗಿ ಹಿಂಗೆ ಬಿಟ್ಟು ಹಿಂಗೆ ಹೋಗಿರ್ತೀರ, ಇದು ಎಳೆದ ತಕ್ಷಣ ಇದು ಬೀಡೆಲ್ಲ ಹೋಗಿಬಿಡುತ್ತೆ, ಈ ಥರ ಹೋಗಿಬಿಡುತ್ತೆ. ನೀವು ಮಾಡಿರೋ ಡಿಸೈನ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳಿರೋ ಥರ ನೀಡಲಲ್ಲಿ ಲಾಕ್ ಮಾಡ್ಕೊಂಡ್ಬಿಡಿ. ಈಸಿ ಸ್ಟೆಪ್ಸೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸ್ಟಾರ್ಟಿಂಗ್ ಬರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಸ್ಟಾರ್ಟಿಂಗ್ ಎಲ್ಲರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ತುಂಬ ಟಫ್ ಅಂತ ಏನಿಲ್ಲ, ಈಸಿನೇ ಇರೋದು. ಈ ಥರ ಸೆಕೆಂಡ್ ಬೀಡ್ ಹಾಕ್ತಾಯಿದ್ದೀನಿ. ಆಮೇಲೆ 2 ಚೈನ್ ಹಾಕ್ತೀನಿ. ಮತ್ತು ನಿಮಗೆ ಯಾವುದಾದ್ರೂ ಬೇರೆ ಡಿಸೈನ್ ಎಲ್ಲ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಬೇಸಿಕ್ ಟು ಅಡ್ವಾನ್ಸ್, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀನಿ. ಇವಾಗ ಬೇಸಿಕ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಈಸಿ ಇದೆ, ಪ್ರಾಕ್ಟೀಸ್ ಮಾಡಿ. ಈ ಥರ ಡಿಸೈನು ತುಂಬ ಕಡೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಬ್ರೈಡಲ್ ಬ್ಲೌಸ್ಗೂ ಯೂಸ್ ಮಾಡ್ತೀವಿ ಸ್ಲೀವ್ಸಲ್ಲಿ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ, ಇದು ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು. ಇವಾಗ ನೋಡಿ, ಬೇಸಿಕ್ ಬ್ಲೌಸ್ ಈ ನೆಕ್ ಹಾಕ್ತಾಯಿದ್ದೀನಿ, ಇದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಫುಲ್ ನೆಕ್, ಅಂದರೆ ಬಿಗ್ ನೆಕ್ಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇನ್ನೂ ಒಂದೇನು ಗೊತ್ತಾ, ಇದು ಗ್ಯಾಪ್ ಇದೆ ಅಂತ ಏನು ಥಿಂಕ್ ಮಾಡಬೇಡಿ. ನೆಕ್ಸ್ಟ್ ಇದ್ರ ಒಳಗಡೆ ಏನು ಮಾಡಬೇಕು, ಬೇಸಿಕಲ್ಲಿನೂ ಮಾಡ್ಬೋದು. ಸೊ ಇಲ್ಲಿ ಏನಾದರೂ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ನಾನು. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿ, ಇದು ಲಾಕ್ ಮಾಡೋದನ್ನ ಮತ್ತೆ ಇಲ್ಲ ಅಂದರೆ ಫಸ್ಟ್ ಏನು ಮಾಡಿ, ಡೈಲಿ ಒಂದು 10 ಚೈನ್ ಹಾಕಿ. ಅದರ ನೆಕ್ಸ್ಟ್ ಏನು ಮಾಡಿ, ಬೀಡನ್ನ ಹಾಕ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ಶೇಪ್ಸ್ ಇರುತ್ತಲ್ಲ, ಜಿಗ್ಜಾಗ್ ಶೇಪು, ವಿ ಶೇಪು, ಅದೆಲ್ಲನೂ ನೀವು ಜರಿಯಿಂದನೇ
ಹಾಕೋಕ್ಕೆ ಟ್ರೈ ಮಾಡಿ. ಮತ್ತು ಜರಿಯಿಂದ ನಿಮಗೆ ಚೈನ್ ಸ್ಟಿಚ್ ಬರ್ತಾ ಇದೆ ಅಂದಾಗ ನೀವೇನು ಮಾಡಬೇಕು ಅವಾಗಂದರೆ, ಎಂಬ್ರಾಯ್ಡ್ರಿ ಥ್ರೆಡ್ ಸಿಗುತ್ತೆ, ಸಿಲ್ಕ್ ಥ್ರೆಡ್ ಅಂತ. ಅದು ಯಾವ ಥರ ಇರುತ್ತೆ ಅಂದರೆ, ಒಂದು ಸೆಕೆಂಡ್, ಥ್ರೆಡ್ ಈ ಥರ ಇರುತ್ತೆ. ಇದರಿಂದನೂ ಚೈನ್ ಹಾಕೋಕ್ಕೆ ಟ್ರೈ ಮಾಡಿ. ಇದು ಸಾಫ್ಟ್ ಇರುತ್ತೆ, ಬೇಗನೆ ಕಟ್ ಆಗುತ್ತೆ. ಸೊ ಸಾಫ್ಟ್ ಸಿಲ್ಕಲ್ಲಿ ಎಲ್ಲ ವರ್ಕ್ ಮಾಡಬೇಕಾದ್ರೆ ಇದರಿಂದ ಪ್ರಾಕ್ಟೀಸ್ ಮಾಡಿ, ಬೇಗನೆ ಈಸಿಯಾಗಿ ಬರುತ್ತೆ ನಿಮಗೆ. ಅಂದರೆ ಕ್ಲಾತ್ ಎಲ್ಲ ಕಟ್ ಆಗಲ್ಲ, ನೀಟಾಗಿ ವರ್ಕ್ ಬರುತ್ತೆ. ಸೊ ಜರಿಯಿಂದ ಚೈನ್ ಸ್ಟಿಚ್ ಹಾಕೋಕ್ಕೆ ಬಂದರೆ ನೆಕ್ಸ್ಟು ನೀವು ಎಂಬ್ರಾಯ್ಡ್ರಿ ಥ್ರೆಡ್ಡಿಂದ ಚೈನ್ ಹಾಕೋಕ್ಕೆ ಪ್ರಾಕ್ಟೀಸ್ ಮಾಡಿ. ಅದು ಬಂತು ಅಂದರೆ ನೆಕ್ಸ್ಟು ಲಾಕ್ ಪ್ರಾಕ್ಟೀಸ್ ಮಾಡಿ. ಲಾಕ್ ಪ್ರಾಕ್ಟೀಸ್ ಮಾಡಿದ ತಕ್ಷಣ ನೀವು ಬೀಡ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಏನಕ್ಕೆ ಬೀಡ್ ವರ್ಕ್ ಮುಂಚೆನೇ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಬೀಡು ಬೇಗನೆ ಬಿಚ್ಕೊಂಡು ಬಿಡುತ್ತೆ ಲಾಕ್ ಮಾಡಲಿಲ್ಲ ಅಂದರೆ. ಸೊ ಅದಕ್ಕಾಗಿ ಬೀಡನ್ನ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಚೈನ್, ಸೆಕೆಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡಿಂದ ಚೈನ್ ಹಾಕಿ, ಆಮೇಲೆ ಲಾಕು, ನೆಕ್ಸ್ಟ್ ಬಂದುಬಿಟ್ಟು ಬೀಡ್ ವರ್ಕು, ಬೀಡ್ಸಿಂದ ಲೈನ್ ಹಾಕಬೇಕು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ ವರ್ಕು, ಯಾವುದು ಟಫ್ ಇಲ್ಲ. ಕಾಟನ್ ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಈಸಿಯಾಗಿ ಬರುತ್ತೆ. ಮತ್ತು 2 ಚೈನ್ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಪೋಸ್ಟ್ ಮಾಡೋ ವಿಡಿಯೋಸ್ ಎಲ್ಲ ಮೊದಲು ನಿಮಗೆ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ಸ್ ಜಾಸ್ತಿ ಆದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋಸ್ನ ಮಾಡೋಕ್ಕೆ, ಮತ್ತು ಡಿಫ್ರೆಂಟ್ ಡಿಸೈನ್ಸ್ ಹೇಳ್ಕೊಡೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಈ ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಥರ ಕುಂದನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗ್ಲೂನ ಈ ಥರ ಹಾಕ್ಕೋಬೇಕು. ಎಲ್ಲನೂ ಒಂದೇ ಸಾರಿ ಗ್ಲೂ ಹಾಕ್ಕೊಂಡ್ಬಿಡಿ. ಈ ಥರ ಗ್ಲೂ ಹಾಕಿದ್ಮೇಲೆ, ಗ್ಲೂ ಹಾಕಿದಲ್ಲಿ ಈ ಥರ ಕುಂದನ್ ಹಾಕ್ಕೊಂಡು ಹೋಗಬೇಕು. ಇವಾಗ ನಾನು ಡಿಸೈನ್ ಮಾಡೋ ತೋರಿಸ್ತಾ ಇದ್ದೀನಿ. ಬಟ್ ಕಲರ್ ಮಿಸ್ಮ್ಯಾಚ್ ಆದ್ರೂ ಪರವಾಗಿಲ್ಲ, ಡಿಸೈನ್ಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಸಾರಿಗೆ ತಕ್ಕಂಗೆ ಡಿಸೈನ್ ಮಾಡಬೇಕಂದ್ರೆ ಇದರಲ್ಲಿ ಸಾರಿ ಕಾಂಬಿನೇಷನ್ನ ಯೂಸ್ ಮಾಡಬೇಕು. ನಿಮಗಿದ್ದು ಶಾಪಲ್ಲಿ ಸಿಗುತ್ತೆ ಕಲರ್ಸ್ದು.
ಇವಾಗಿದ್ದು ಬೇಸಿಕ್ ನೆಕ್ ಡಿಸೈನು ಕಂಪ್ಲೀಟ್ ಆಯಿತು. ಇಲ್ಲಿ ನೀವು ಫೆಬ್ರಿಕ್ ಗ್ಲೂನು ಯೂಸ್ ಮಾಡ್ಬೋದು. ಈ ಕುಂದನ್ಗೆ ಫೆಬ್ರಿಕ್ ಗ್ಲೂ ಯೂಸ್ ಮಾಡಿದ್ರೂ ಇದು ಗ್ಲೂ ಅಂಟ್ಕೊಳ್ಳುತ್ತೆ. ಸೊ ಫೈನಲ್ ಡಿಸೈನ್ ಈ ಥರ ಆಗಿದೆ. ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫೈನಲ್ ಈ ಥರ ನೆಕ್ಕು ಬೇಸಿಕ್ ಅಂದರೆ ಬಿಗಿನರ್ಸ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈಸಿನೂ ಇದೆ, ತುಂಬ ಕಂಫರ್ಟಬಲ್ ಆಗಿನೂ ಮಾಡ್ಬೋದು. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಫೈನಲ್ ಈ ಥರ ನೆಕ್ಕು ಬೇಸಿಕ್ ಅಂದರೆ ಬಿಗಿನರ್ಸ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈಸಿನೂ ಇದೆ, ತುಂಬ ಕಂಫರ್ಟಬಲ್ ಆಗಿನೂ ಮಾಡ್ಬೋದು. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.